ಸ್ನೇಹಿತರೆ ಎಲ್ರಿಗೂ ಹೇಳಿ ಸತೀಶ್ ಸರ್. ಸರ್ ಎಲ್ರದ್ದು ಮ್ಯೂಟ್ ಮಾಡ್ಬಿಡಿ. ಎಲ್ಲ ಮ್ಯೂಟ್ ಮಾಡ್ತೀನಿ. ಯಾಕಂದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ. ಮ್ಯೂಟ್ ಮಾಡ್ಕೊಂಡಿದ್ರೆ ನೋಡಿ. ಮೂರ್ತಿ ಸರ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದ್ರೆ ಮ್ಯೂಟ್ ಆಗಿದೆ ಅವರು. ಹೆಲ್ತ್ ಈಸ್ ವೆಲ್ತ್ ಕೇಳಿಸ್ತಾ ಇದೆಯಾ? ಇಷ್ಟೊತ್ತು ಮ್ಯೂಟ್ ಆಗಿದೆ ಸರ್, ಇವಾಗ unmute ಆಗಿದೆ. ಹೌದಾ? ಓಕೆ ಓಕೆ. ಹೆಲ್ತ್ ಈಸ್ ವೆಲ್ತ್ ಅಂದ್ರೆ ಆರೋಗ್ಯನೇ ಭಾಗ್ಯ. ಈಗ ಆರೋಗ್ಯ ಯಾರಿಗಿರುತ್ತೆ ಅವ್ರಿಗೆ ಸಂಪತ್ತು ಇರುತ್ತೆ ಅಂತಕ್ಕಂಥ ವಿಚಾರನ ಇಲ್ಲಿ ತಿಳಿಸಿದ್ದಾರೆ. So revolutioning health and wealth, cure cell breakthrough in health wellness. So stem cell technology, the core cell unique stem cell technology at the harness and the regenerating properties of stem cells derived from the premium quality green apple Malus domestica from Switzerland. ಅಂದ್ರೆ ಮೇನ್ ಸ್ಟೆಮ್ ಸೆಲ್ಸ್ ಇದು ಮ್ಯಾನಸ್ ಡೆಮಾಸ್ಟಿಕಾ ಅಂತಕ್ಕಂಥ ಒಂದು ಗ್ರೀನ್ ಆಪಲ್ ಇಂದ ಇದನ್ನ ತೆಗೆದಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಇಂಗ್ರೀಡಿಯೆಂಟ್ ಅನ್ನ ಹಾಕಿ ಮಾಡಿರ್ತಕ್ಕಂಥದ್ದು. ಸಿನರ್ಜಿಕ್ ಬ್ಲೆಂಡ್ ಕ್ಯೂರ್ ಸೆಲ್ ಕಂಬೈನ್ಸ್ ದ
ಕಂಬೈನ್ಸ್ ಎ ಕೇರ್ಫುಲಿ ಸೆಲೆಕ್ಟೆಡ್ ಬ್ಲೆಂಡ್ ಅಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್. ಅಂದ್ರೆ ಇದು ಬಹಳ ಸೂಕ್ಷ್ಮತೆಯಿಂದ ಈ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅನ್ನ ಇಲ್ಲಿ ಕಂಬೈನ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಆಂಟಿ ಆಕ್ಸಿಡೆಂಟ್ ರಿಚ್ ಬೆರೀಸ್, ಅಂದ್ರೆ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ನಮಗೆ ರಿಚ್ ಬೆರೀಸ್ ಹಾಕಿದ್ದಾರೆ. ರಿವೆರಿಟೈಸೇಷನ್ ನ್ಯೂಟ್ರಿಯೆಂಟ್ ಅಂದ್ರೆ ನ್ಯೂಟ್ರಿಷನ್ ನ ರಿವೆರಿಟೈಸೇಷನ್ ಅಂಡ್ ಪವರ್ಫುಲ್ ಆಕ್ಟಿವ್ ನ ಆಡ್ ಮಾಡಿದ್ದಾರೆ ಟು ಡಿಲಿವರ್ ದ ಕಾಂಪ್ರಹೆನ್ಸಿವ್ ಬೆನಿಫಿಟ್ ಫಾರ್ ಸ್ಕಿನ್ ಅಂಡ್ ಓವರ್ ಆಲ್ ಹೆಲ್ತ್. ಅಂದ್ರೆ ಈ ಪ್ರಾಡಕ್ಟ್ ಅನ್ನು ಹಾಕಿರೋದ್ರಿಂದ ಸೊ ಕಾಂಪ್ರಹೆನ್ಸಿವ್ ಬೆನಿಫಿಟ್ ತುಂಬಾ ಬಹಳ ಬೆನಿಫಿಟ್ ಸ್ಕಿನ್ ಮತ್ತೆ ಓವರ್ ಆಲ್ ಹೆಲ್ತ್ಗೆ ಬೆನಿಫಿಟ್ ಆಗ್ತದೆ. ಸೊ ನ್ಯೂಯಿಂಗ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಸೊ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಸೊ ಇವರು ಏನ್ ಮಾಡಿದ್ದಾರೆ, ಫಸ್ಟ್ GMP ಸರ್ಟಿಫಿಕೇಟ್, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. FDA ಸರ್ಟಿಫಿಕೇಟ್ ತಗೊಂಡಿದ್ದಾರೆ, ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಹಾಗೆ HACCP ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಹಾಗೇನೆ ISO 9025 2015 ಸರ್ಟಿಫಿಕೇಟ್ ಇದೆ. ಅದ್ರ ಜೊತೆಗೆ ಇವರು ನಿಮಗೆ ಹಲಾಲ್ ಸರ್ಟಿಫಿಕೇಟ್ ಇದೆ, FCI ಸರ್ಟಿಫಿಕೇಟ್ ಇದೆ, SQS ಸರ್ಟಿಫಿಕೇಟ್ ಇದೆ, GMO 100% ನ್ಯಾಚುರಲ್ ಅಂತ GMO ಫ್ರೀ ಸರ್ಟಿಫಿಕೇಟ್ ಇದೆ, ಫೈಟೋಸೆಲ್ಟೆಕ್ ಸರ್ಟಿಫಿಕೇಟ್ ಇದೆ. ಸೊ ಈ ಎಲ್ಲ ಸರ್ಟಿಫಿಕೇಟ್ಸು ನಮ್ಮ ಪ್ರಾಡಕ್ಟ್ಗೆ ಒಂದು ನೈಜ ಕ್ವಾಲಿಟಿ ಬಗ್ಗೆ ಇದು ನಿರ್ಧರಿಸ್ತವೆ. ಸೊ ಹಾಗೇನೆ ಕ್ಯೂರ್ಸೆಲ್ ಸೋರ್ಸ್ ಆಫ್ ಎಫಿಷಿಯನ್ಸಿ ನೋಡೋದಾದ್ರೆ ಮ್ಯಾಲಿಸ್ ಡೊಮೆಸ್ಟಿಕಾ ಇದು ಬಂದು ನೀವು ಆಲ್ರೆಡಿ ಇಲ್ಲಿ ಹೇಳಿದ್ದಾರೆ, ಸ್ವಿಟ್ಜರ್ಲೆಂಡ್ ಇಂದ ಇದನ್ನ ಇಂಪೋರ್ಟ್ ಮಾಡ್ತಾರೆ. ಹಾಗೇನೆ ಸೋಲಾರ್ ವಿಟಿಸ್ ಅಂತ ಹೇಳ್ಬಿಟ್ಟು ಇದು ರೆಡ್ ಗ್ರೇಪ್ಸ್ ಇದೆ. ಇವೆರಡೂ ಸಹ ಬೇರೆ ಬೇರೆ ಕಂಟ್ರಿಯಿಂದ ತಗೊಳ್ತಾರೆ. ಸೊ ಇದರಲ್ಲಿ ಟೆಕ್ನಾಲಜಿ ಯಾವ್ದಪ್ಪ ಅಂದ್ರೆ ಫೈಟೋಸೆಲ್ಟೆಕ್ ಮೂಲಕ ಸ್ಟೆಮ್ ಸೆಲ್ಸ್ ನ ರೆಡಿ ಮಾಡ್ತಾರೆ. ನೋವೆಲ್ ಇನೋವೇಟಿವ್ ಬಯೋಟೆಕ್ನಾಲಜಿ ಫಾರ್ ಕಲ್ಟಿವೇಟಿಂಗ್ ಪ್ಲಾಂಟ್ ಸ್ಟೆಮ್ ಸೆಲ್ಸ್ ಓಪನ್ ಅಪ್ ನ್ಯೂ ಪಾಸಿಬಿಲಿಟೀಸ್ ಇನ್ ದ ಹೆಲ್ತ್ ಕೇರ್. ಅಂದ್ರೆ ಹೊಸ ಅನ್ವೇಷಣೆ ಅಥವಾ ಅವಶ್ಯಕತೆಗಳು ಹೆಲ್ತ್ ಕೇರ್ ಬಗ್ಗೆ ಇದೆ ಸ್ಟೆಮ್ ಸೆಲ್ ಇಂದ. ಸೊ ಏನ್ ಮಾಡ್ತಾ ಇದೆ ಇದು ಈ ಸ್ಟೆಮ್ ಸೆಲ್ಸ್ ಅಂದ್ರೆ ರೀಜೆನ್ಯುರೇಟಿಂಗ್, ಅಂದ್ರೆ ನಮ್ಮ ಜೀವಕೋಶಗಳನ್ನ ರೀಜೆನ್ಯುರೇಟ್ ಮಾಡುತ್ತೆ, ರಿನೀವ್ ಮಾಡುತ್ತೆ, ರಿಪೇರಿ ಮಾಡುತ್ತೆ, ರಿವೈಟೈಸಿಂಗ್ ಮಾಡುತ್ತೆ, ರೀಜೆನರೇಟ್ ಮಾಡುತ್ತೆ. ಅಂದ್ರೆ ಸೆಲ್ ಅನ್ನ ಮತ್ತೆ ಉತ್ಪಾದನೆ ಮಾಡುತ್ತೆ. ಸೊ ಇದರಲ್ಲಿ ಏನೆಲ್ಲ ಹಾಕಿದ್ದಾರೆ ಅಂತ ನೋಡೋದಾದ್ರೆ ಸೊ ಮೊದಲನೇಗೆ ಅಸೈಬರಿ ಹಾಕಿದ್ದಾರೆ. ಅಸೈಬರಿ ಬಂದು ಇದೊಂದು ಬೆರಿ ಇರುತ್ತೆ, ರಿಚ್ ಆಂಟಿ ಆಕ್ಸಿಡೆಂಟ್ ಇರ್ತಕ್ಕಂಥ, ಹಾಗೇನೆ ವಿಟಮಿನ್ಸ್ ಇರ್ತಕ್ಕಂಥ ಒಂದು ಕಾಂಪೌಂಡ್ ಆಗಿದೆ. ಹಾಗೇನೆ ಬ್ಲೂಬೆರಿ ಹಾಕಿದ್ದಾರೆ. ಇದರಲ್ಲಿ ಆಂಥೋಸಿನಿಸ್ ಫ್ಲನಾವಿನಟ್ಸ್ ಅಂತ ಕ್ವಾಲಿಟಿ ಇದರಲ್ಲಿ ಅಂಶ ಇದೆ. ಅದೇ ಕ್ಲೋರೋಲಾ ಅಂತ ಅಂದ್ರೆ ಕ್ಲೋರೋಫಿಲ್ ಹಾಕಿದ್ದಾರೆ. ಇದರಿಂದ ನಮ್ಮ ದೇಹದ ಎಂಟೈರ್ ಭಾಗಗಳನ್ನ ಡಿಟಾಕ್ಸಿಫಿಕೇಶನ್ ಅಥವಾ ಕ್ಲಿನ್ಸಿಂಗ್ ಮಾಡುತ್ತೆ. ಹಾಗೇನೆ ಆಸ್ತಾ ಆಕ್ಸಿಂಥಿನ್ ಅಂತಕ್ಕಂಥ ಒಂದು ಇಂಗ್ರೀಡಿಯೆಂಟ್ ಹಾಕಿದರೆ ಅದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಹಾಗೇನೆ ಬಾರ್ಲಿ ಗ್ರಾಸ್ ಹಾಕಿದರೆ ಅದು SOD ಮೇಲೆ ಕೆಲಸ ಆಗುತ್ತೆ, VITs ಮೇಲೆ ಕೆಲಸ ಆಗುತ್ತೆ, ಪವರ್ಫುಲ್ ನ್ಯೂಟ್ರಿಯೆಂಟ್ ಆಗಿದೆ. ಹಾಗೇನೆ ಬ್ಲಾಕ್ ಕೋಆಸ್ ಹಾಕಿದ್ದಾರೆ. ಇದರಲ್ಲಿ CO ಅಂಡ್ Q10 ಎಸ್ಟ್ರೋಜನ್ ಅಂದ್ರೆ ಇದು ಬಂದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಸೆಕ್ಸಿಗೆ ಸಂಬಂಧಪಟ್ಟಂತ ಕೆಲಸಕ್ಕೆ ಹೆಲ್ಪ್ ಆಗ್ತದೆ. ಸೊ ಹಾಗೇನೆ ಇನ್ಫರ್ಟಿಲಿಟಿ ಬಗ್ಗೆ ಅದು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ಒಮೆಗಾ 369 ಹಾಕಿರೋದ್ರಿಂದ ಇಲ್ಲಿ ನ್ಯಾಚುರಲ್ ಆಗಿ ನಮ್ಮ ಸಸ್ಯಗಳಿಂದ ಸಿಗ್ತಕ್ಕಂಥ ಒಮೆಗಾ 369 ಹಾಕಿರೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಬ್ರೈನ್ ಮೆದುಳಿನ ತೊಂದರೆ ಇರ್ಬೋದು, ನರಗಳ ತೊಂದರೆ ಇರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಕಂಪ್ಲೀಟ್ ಅಂಡ್ ಕಾಂಪ್ರಹೆನ್ಸಿವ್ ಹೆಲ್ತ್ ಸಪ್ಲಿಮೆಂಟ್ ಅಂತ ನಾವು ಕರಿಬಹುದು. ಸೊ ಹೌ ಟು ಯೂಸ್, ಹೇಗೆ ನಾವು ಇದನ್ನು ಬಳಸಬೇಕು ಅಂತಕ್ಕಂಥ ವಿಚಾರನ ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ಕ್ಯೂರ್ಸೆಲ್ ಅನ್ನೋದು ಒಂದು ಬ್ರ್ಯಾಂಡು. ಈ ಬ್ರ್ಯಾಂಡ್ ಅನ್ನ ನಮ್ಮ ನ್ಯೂಯಂಗ್ ಅವರು ಇದನ್ನ ಪೇಟೆಂಟ್ ಮಾಡಿದ್ದಾರೆ. ಸೊ ಜಗತ್ತಿನಲ್ಲಿ ಯಾರೂ ಸಹ ಈ ಕ್ಯೂರ್ಸೆಲ್ ಬ್ರ್ಯಾಂಡ್ ಅನ್ನ ಇದು ಮರುಬಳಕೆ ಮಾಡಂಗಿಲ್ಲ, ಹೆಸರನ್ನ ಮರುಬಳಕೆ ಮಾಡಂಗಿಲ್ಲ. ಸೊ ಅದಕ್ಕೂ ಪೇಟೆಂಟೆಡ್ ಅಂತ ಕರಿತೀವಿ. ಕ್ಯೂರ್ಸೆಲ್ ಪೇಟೆಂಟೆಡ್ ಆಗಿದೆ. ಅದರಲ್ಲಿ ಒಂದು ಪ್ಯಾಕ್ ಇರುತ್ತೆ. ಒಂದು ಪ್ಯಾಕ್ನಲ್ಲಿ ಅವರು 20 ಸಾಚೆಟ್ ಅನ್ನ ಇನ್ಸರ್ಟ್ ಮಾಡಿರ್ತಾರೆ. 20 ಸಾಚೆಟ್ ಇರ್ತಕ್ಕಂಥ ಒಂದು ಪ್ಯಾಕ್ ಇರ್ತದೆ. ಸೊ ಆ ಪ್ಯಾಕ್ ಅಲ್ಲಿ ಒಂದು ಸಾಚೆಟ್ ಅನ್ನ ಪ್ರತಿದಿನ 5:30 ಇಂದ 6 ಗಂಟೆ ಒಳಗೆ
5:30 6:30 ಒಳಗಡೆ ನೀವೇನು ಮಾಡಬೇಕು? ಸೊ ವಿತೌಟ್ ಬ್ರಷ್ ಒಂದು ಸಾಚೆಟನ್ನು ಕಂಪ್ಲೀಟ್ ಕಟ್ ಮಾಡಿ ನಿಮ್ಮ ನಾಲಿಗೆ ಕೆಳಗಡೆ ಆ ಪೌಡರ್ನ ಹಾಕ್ಕೋಬೇಕು. ಪೌಡರ್ ಹಾಕೊಂಡ ನಂತರ 3-4 ನಿಮಿಷ ಆ ಪೌಡರ್ನ ನಿಮ್ಮ ನಾಲ್ಗೆನ ಪ್ರೆಸ್ ಮಾಡಿ ಇಟ್ಕೊಂಡಾಗ ಅದೇನು ಮಾಡುತ್ತೆ, ಒಂದು 2-3 ನಿಮಿಷದಲ್ಲಿ ಅದು ಜೆಲ್ ಥರ ಕನ್ವರ್ಟ್ ಆಗುತ್ತೆ. ಅದು ಕನ್ವರ್ಟ್ ಆದಮೇಲೆ ಸಿಬ್ಲಿಂಗ್ಸಲ್ಲಿ ಕನ್ವರ್ಟ್ ಆದಮೇಲೆ ಆ ಟೋಟಲ್ಲು ನಮ್ಮ ಕ್ಯೂರ್ಸೆಲ್ ಪೌಡರ್ ಏನಿದೆ ಅದು ಸಿಬ್ಲಿಂಗ್ಸಲ್ಲಿ ಹೋದಾಗ ಏನಾಗುತ್ತೆ, ಹೈಡ್ರೇಟ್ ಆಗುತ್ತೆ. ಎಂಟಿ ಸ್ಟಮಕಲ್ಲಿ ತೊಗೊಂಡಾಗ ಹೈಡ್ರೇಟ್ ಆದಾಗ ಅದು ಅಬ್ಸರ್ವೇಷನ್ ಚೆನ್ನಾಗಾಗುತ್ತೆ. ಚೆನ್ನಾಗಾದಮೇಲೆ ನೀವು 5 ಮಿನಿಟ್ಸ್ ಆದ ನಂತರ ನೀವು 250 ml ಉಗುರು ಬೆಚ್ಚಿನ ನೀರು ಅಥವಾ ನಾರ್ಮಲ್ ವಾರ್ಮ್ ವಾಟರ್ ಅಂತ ಕರಿತೀವಿ, ಅದನ್ನು ನೀವು ಕುಡಿಬೇಕು. ಕುಡಿದ ನಂತರ ಒಂದು ದಿನಕ್ಕೆ ಟೋಟಲ್ 3-3.5 ಲೀಟ್ರು ನೀರು ಕುಡಿಬೇಕಾಗತ್ತೆ. ಈ ನೀರು ಕುಡಿದಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಅದು ಬಂದು ಸಂಪೂರ್ಣವಾಗಿ ಅಬ್ಸರ್ವೇಷನ್ ಆಗುತ್ತೆ. ನಿಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಟಾಕ್ಸಿನ್ಸನ್ನು ಫಸ್ಟ್ ರಿಮೂವ್ ಮಾಡುತ್ತೆ. ಹಾಗೆಯೇ ಇದು ನಿಮಗೆ ಸುಮಾರು 10 ದಿನದಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಮಿನಿಮಮ್ಮು 10 ಡೇಸ್ ಬೇಕು ರಿಸಲ್ಟ್ ಬರೋದಕ್ಕೆ. ಸೊ ಫಸ್ಟ್ ನೀವು 10 ಡೇಸಲ್ಲಿ ನೀವು ರಿಸಲ್ಟನ್ನು ಕಾಣ್ತಾ ಹೋಗ್ತೀರಾ. ಸೊ ಕ್ಯೂರ್ಸೆಲನ್ನು ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತಕ್ಕಂಥ ವಿಚಾರ ನಾವು ತಿಳ್ಕೊಳ್ಳೋದಾದರೆ, ಸೊ ಪ್ರೆಗ್ನೆಂಟ್ ವುಮನ್ ಯಾರಿರ್ತಾರೆ ಸೊ ಅವರು ತಗೋಬಾರ್ದು. ಯಾಕೆಂದರೆ ಅವರು ಯಥೇಚ್ಛವಾಗಿ ನೀರು ಕುಡಿಬೇಕಾಗುತ್ತೆ. ಸೊ ಅವರು ಆಲ್ರೆಡಿ ಪ್ರೆಗ್ನೆಂಟ್ ಇರುವಾಗ ಮತ್ತೆ ಯೂರಿನ್ ಪಾಸ್ ಮಾಡಬೇಕಾಗಂಥ ಸಂದರ್ಭ ಬರುತ್ತೆ. ಸೊ ಹಾಗಾಗಿ ಅವರು ತಗೋಬಾರ್ದು. ಲ್ಯಾಕ್ಟೇಟಿಂಗ್ ಮದರ್ ಅಂದರೆ ಸೊ ಹಾಲು ಕೊಡ್ತಕ್ಕಂಥ ತಾಯಿ ಏನಿದ್ದಾರೆ ಅವರು ಸಹ ಇದನ್ನು ತಗೋಬಾರ್ದು. ಬಿಲೋ 12 ಇಯರ್ಸ್ ಇರ್ತಕ್ಕಂಥ ಚಿಲ್ಡ್ರನ್ಸು ತಗೋಬಾರ್ದು. ಯಾಕೆಂದರೆ ನಾವಿಲ್ಲಿ ಏನು ಹೇಳ್ತೀವಿ ಅಂದರೆ, ಯಾರೇ ಒಬ್ಬ ವ್ಯಕ್ತಿ ಈ ಪ್ರಾಡಕ್ಟನ್ನು ತಗೊಂಡಾಗ ಮಿನಿಮಮ್ 3-3.5 ಲೀಟರ್ ನೀರು ಕುಡಿಬೇಕಾಗುತ್ತೆ. ಸೊ ಹಾಗಾಗಿ ಈ 3 ಜನ ಈ ಕ್ಯೂರ್ಸೆಲನ್ನು ತಗೋಬಾರ್ದು. ಸೊ ಯಾಕೆ ನಮಗೆ ಕ್ಯೂರ್ಸೆಲ್ ಬೇಕೇ ಬೇಕು ಅನ್ನೋದಾದರೆ, ಸೊ ಬಿಕಾಸ್ ಆಫ್ ದ ಬೆಸ್ಟ್ ಫಾರ್ ಓವರ್ 200 ಕ್ರೋನಿಕಲ್ ಡಿಸೀಸಸ್. ಅಂದರೆ ಇದು 200ಕ್ಕೂ ಹೆಚ್ಚು ಮಾರಣಾಂತಿಕ ಕಾಯಿಲೆಗಳಿಗೆ ಒಂದು ರಾಮಬಾಣ ಆಗಿ ಕೆಲಸ ಮಾಡ್ತಿದೆ. ಸೊ ಕಲಿಯುಗದ ಸಂಜೀವಿನಿ ಅಂದರೆ ತಪ್ಪಾಗಲಾರದು. ಇಂಥ ಒಂದು ಪ್ರಾಡಕ್ಟನ್ನು ನಮ್ಮ ಈ ನ್ಯೂ ಯಂಗ್ ಅವರು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನೆಲ್ಲ ಕ್ಯೂರ್ ಆಗುತ್ತೆ ಅಥವಾ ಇದರಿಂದ ಬೆಸ್ಟ್ ರಿಸಲ್ಟ್ ಬರುತ್ತೆ ಅನ್ನೋದು ನೋಡೋದಾದರೆ, ಡಯಾಬಿಟೀಸ್, ಮಧುಮೇಹ, ಸಕ್ಕರೆ ಕಾಯಿಲೆ ಅಂತ ಏನು ಕರಿತೀವಿ, ಸೊ ಇದಕ್ಕೆ ಸಂಪೂರ್ಣವಾದಂಥ ಒಂದು ವಾಸಿ ಮಾಡಲಿಕ್ಕೆ ಬೇಕಾದಂಥ ಒಂದು ತಯಾರಿನ ಮಾಡುತ್ತೆ. ಹಾಗೇನೆ ಆಕ್ನಿ ಪಿಂಪಲ್ಸ್ ಅಂದರೆ ನಿಮ್ಮ ಮುಖದ ಮೇಲೆ ಇರ್ತಕ್ಕಂಥ ಪಿಂಪಲ್ಸ್ ಅಂದರೆ ಮಡಮೆಗಳು ಕಂಟ್ರೋಲ್ ಮಾಡೋದಕ್ಕೆ ಇದು ಕೆಲಸ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಕೆಲಸ ಮಾಡುತ್ತೆ. ಸ್ಟ್ರೋಕ್, ಪ್ಯಾರಾಲಿಸಿಸ್ ಅಥವಾ ಪಾರ್ಶ್ವವಾಯು ಅಂತ ಕರಿತೀವಿ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಕೆಲಸ ಮಾಡುತ್ತೆ. ಮೆನ್ಸ್ಟ್ರಲ್ ಪೇನ್ ಅಂದರೆ ಮಾಸಿಕವಾಗಿ ಅಂದರೆ ಮಂತ್ಲಿ ಏನು ಹೆಣ್ಮಕ್ಳು ಮುಟ್ಟು ಅಂತ ಕರಿತೀವಿ, ಅಲ್ಲಿ ಬರ್ತಕ್ಕಂಥ ಪೇಯ್ನ್ಗೆ ಕೆಲಸ ಮಾಡುತ್ತೆ. ಅಲ್ಸರ್ಸ್ಗೆ ಕೆಲಸ ಮಾಡುತ್ತೆ. ಬಾಯಿ ಹುಣ್ಣಾಗಿದ್ರೆ ಅದಕ್ಕೂ ಕೆಲಸ ಮಾಡುತ್ತೆ, ಅದನ್ನು ಅಲ್ಸರ್ ಅಂತ ಕರಿತೀವಿ, ಅದರ ಮೇಲೂ ಕೆಲಸ ಮಾಡುತ್ತೆ. ಲಿವರ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಸೆಕ್ಸುಯಲ್ ವೀಕ್ನೆಸ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇದು ಸಂಪೂರ್ಣವಾಗಿ ಸಪೋರ್ಟ್ ಮಾಡುತ್ತೆ. ಎಪಿಲೆಪ್ಸಿಗೆ ಕೆಲಸ ಮಾಡುತ್ತೆ. ಕಿಡ್ನಿ ಪ್ರಾಬ್ಲಮ್ ಮೇಲೆ ಕೆಲಸ ಮಾಡುತ್ತೆ. ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದ್ರೆ ಅವರಿಗೆ ಕೆಲಸ ಮಾಡುತ್ತೆ. ಬ್ಲಡ್ ಪ್ರೆಷರ್ BP ಅಂತ ಏನು ಕರಿತೀವಿ ಅದನ್ನು ನಿವಾರಣೆ ಮಾಡೋಕ್ಕೆ ಕೆಲಸ ಮಾಡುತ್ತೆ. ಕ್ಯಾನ್ಸರ್ಗೆ 1, 2, 3 ಸ್ಟೇಜ್ ಇದ್ದರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇನ್ಫರ್ಟಿಲಿಟಿ ಅಂದರೆ ಮಕ್ಕಳಾಗದೆ ಇರ್ತಕ್ಕಂಥವ್ರಿಗೆ ಗಂಡ ಹೆಂಡತಿ ಇಬ್ಬರೂ ತಗೊಂಡಾಗ ಇದು ಒಂದು ಕೋರ್ಸ್ ಬಂದು 120 ದಿನ ಇರುತ್ತೆ. 120 ದಿನ ಗಂಡ ಹೆಂಡತಿ ಇಬ್ಬರೂ ಸಹ ಈ ಪ್ರಾಡಕ್ಟನ್ನು ತಗೊಳ್ಳೋದ್ರಿಂದ ಅವ್ರಿಗೆ ಮಕ್ಕಳಾಗ್ತಕ್ಕಂಥ ಚಾನ್ಸಸ್ಸು 100ಕ್ಕೆ 100% ಇದೆ. ಹಾಗೇನೆ ಬ್ರೈನ್ ಇಂಜುರಿ ಅಂದರೆ ತಲೆನಲ್ಲಿ ಏನಾದರೂ ಗಾಯ ಆಗಿದ್ರೆ, ಬ್ರೈನ್ಗೆ ಪೆಟ್ಟಾಗಿದ್ರೆ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸನ ಮಾಡ್ತದೆ. ಹಾಗೇನೆ ಅಸ್ತಮ ಅಥವಾ ಗೂರುಳು ಅಂತ ಏನು ಕರಿತೀವಿ, ಸೊ ಅದಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಪ್ರೋಟೋಸ್ಟೇಟ್ ಇಶ್ಯೂಸ್ ಏನಾದರೂ ಇದ್ದರೆ ಕೆಲಸ ಮಾಡುತ್ತೆ. ಹಾಗೇನೆ ಬಾಯಿ ಅಥವಾ ಡೆಂಟಲ್ ಪ್ರಾಬ್ಲಮ್ಸ್ ಅಂದರೆ ಕ್ಷಯ ಇರ್ಬೋದು, ದಂತಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಇದ್ರೆ ಸರಿ ಮಾಡುತ್ತೆ. ಪಾರ್ಕಿನ್ಸನ್ಸ್ ಡಿಸೀಸಸ್ಗೆ ಇದು ಹೆಲ್ಪ್ ಆಗ್ತದೆ. ಹೆಮಿಯೋರೈಡ್ಸ್ ಅಂದರೆ ಅಥವಾ ನಿಮಗೆ
ಏನ್ ಹೇಳ್ತೀವಿ ಫೈಲ್ಸ್ ಅಂತ ಏನ್ ಕರಿತೀವಿ, ಸೊ ಅದ್ರ ಮೇಲೆ ಕೆಲಸ ಮಾಡುತ್ತೆ. ಸ್ಕಿನ್ ಪ್ರಾಬ್ಲಮ್ ಮೇಲೆ ಕೆಲಸ ಮಾಡುತ್ತೆ. ಆಲ್ಝೈಮರ್ಸ್ ಡಿಸೀಸ್ ಮೇಲೆ ಕೆಲಸ ಮಾಡುತ್ತೆ. ಸಿಕ್ಕಲ್ ಸೆಲ್ ಅನಿಮಿಯಾ ಯಾರಿಗೆ ರಕ್ತಹೀನತೆ ಆಗಿರುತ್ತೆ, ಸೊ ಅದ್ರ ಮೇಲೆ ಕೆಲಸ ಮಾಡುತ್ತೆ. ಜಾಯಿಂಟ್ ಪೇನ್ ಇದ್ರೆ ಕೆಲಸ ಮಾಡುತ್ತೆ. ಹಾರ್ಟ್ ಪ್ರಾಬ್ಲಮ್ಸ್ ಇದ್ರೆ ಕೆಲಸ ಮಾಡುತ್ತೆ. ಪೂರ್ ಮೆಮೊರಿ ಲಾಸ್ ಆಗಿದ್ದೆ, ಪೂರ್ ಮೆಮೊರಿ ಅಂದ್ರೆ ಮೆಮೊರಿನೇ ಇರಲ್ಲ, ಅಂದ್ರೆ ಜ್ಞಾಪಕ ಶಕ್ತಿ ಇರಲ್ಲ ಅಂತವ್ರ ಮೇಲೆ ಕೆಲಸ ಮಾಡುತ್ತೆ. ಗ್ಯಾಸ್ಟ್ರಿಕ್ ಇಶ್ಯೂಸ್ ಅಂದ್ರೆ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯ ಜನಗಳಿಗೂ ಈ ಗ್ಯಾಸ್ಟ್ರಿಕ್ ಇಶ್ಯೂ ಇರುತ್ತೆ, ಇದ್ರ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಡೌನ್ ಸಿಂಡ್ರೋಮ್ ಮೇಲೆ ಕೆಲಸ ಮಾಡುತ್ತೆ. ಕಾನ್ಸ್ಟಿಪೇಷನ್ ಅಥವಾ ನೀವು ಮಲಬದ್ಧತೆ ಏನಂತ ಇರುತ್ತೆ ಇದ್ರ ಮೇಲೆ ಕೆಲಸ ಮಾಡುತ್ತೆ. ಆಕ್ಸಿಮಾ ಮೇಲೆ ಕೆಲಸ ಮಾಡುತ್ತೆ. ಮಲ್ಟಿಪಲ್ ಸೋರಿಯಸ್ ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ, ಆ ರೀತಿ ಸೋರಿಯಾಸಿಸ್ ಮೇಲೆ ಇದು ಕೆಲಸ ಮಾಡುತ್ತೆ. ನ್ಯೂಮೋನಿಯಾ ಮೇಲೆ ಕೆಲಸ ಮಾಡುತ್ತೆ. ಯೂರಿಕ್ ಆಸಿಡ್ ಮೇಲೆ ಕೆಲಸ ಮಾಡುತ್ತೆ. ಆರ್ಥೈಟಿಸ್, ಆಲ್ ಟೈಪ್ ಆಫ್ ಜಾಯಿಂಟ್ ಪೇನ್ಸ್, ಬ್ಯಾಕ್ ಪೇನ್ಸ್, ಮಂಡಿ ನೋವು ಏನೇನಿದೆ ಅದ್ರ ಮೇಲೆ ಕೆಲಸ ಮಾಡುತ್ತೆ. ಹೈಪಾಟಿಸಿಸ್ ಬಿ ಮೇಲೆ ಕೆಲಸ ಮಾಡುತ್ತೆ. ಕಣ್ಣಿನ ತೊಂದರೆ ಇರೋರಿಗೆ ಕಣ್ಣು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಸೊ ಇದನ್ನ ಯೂಸ್ ಮಾಡ್ತಾ ಹೋದ್ರೆ ಮಿನಿಮಮ್ ಒಂದು 2 ರಿಂದ 3 ತಿಂಗಳಲ್ಲಿ ಒಳ್ಳೆ ಐಟ್ ಸೈಜ್ ಬರುತ್ತೆ. ಆಮೇಲೆ ಹ್ಯೂಮನೇಟಿಸಮ್ ಮೇಲೆ ಕೆಲಸ ಮಾಡುತ್ತೆ. ಅಲರ್ಜಿಸ್ ಅಂದ್ರೆ ನಮ್ಗೆ ಪ್ರಾಡಕ್ಟ್ ಬೇಕಾದ್ರೆ $62 ಅಥವಾ $5,800 ಕೊಟ್ಟು ಒಂದು ಪಾಕೆಟ್ 20 ಪೌಚಸ್ ಏನು ಆಲ್ರೆಡಿ ಹೇಳಿದ್ದೀನಿ ಅದನ್ನ ತಗೊಂಡ್ರೆ ನಿಮ್ಗೆ 50 BV ಅಫಿಲೇಟೆಡ್ ಕ್ಯಾಲ್ಕುಲೇಷನ್ ಅಲ್ಲಿ ಬರುತ್ತೆ. 50 BV ಯಾರೇ ಒಬ್ರು ನಿಮ್ ಕೆಳಗಡೆ ಜಾಯಿನ್ ಆದಾಗ $62 ಅಥವಾ $5,800 ಕೊಟ್ಟಾಗ 50 ಬಿಸ್ನೆಸ್ ವ್ಯಾಲ್ಯೂಮ್ ಜೊತೆಗೆ ನೀವು ಈ ಸಂಸ್ಥೆಗೆ ಒಂದು ವರ್ಕಿಂಗ್ ಪಾರ್ಟ್ನರ್ ಆಗಿ ಸೇರ್ಕೊಳ್ತೀರಾ ಸ್ನೇಹಿತರೆ. ಹಾಗೇನೆ ಸ್ಪೆಷಲ್ ಆಫರ್ ಫಾರ್ ಫ್ರೀ ಲಾಂಚಿಂಗ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅಪ್ ಟು ಡಿಸೆಂಬರ್ 2025 ವರೆಗೆ ಬೈ 1 get 1 ಅಬ್ಸಲ್ಯೂಟ್ಲಿ ಫ್ರೀ. ಅಂದ್ರೆ ಕೇವಲ $62 ಕೊಟ್ಟಾಗ ನಿಮ್ಗೆ $124 ವರ್ತದು ಪ್ರಾಡಕ್ಟ್ ಸಿಗ್ತಾ ಇದೆ. ಅಥವಾ $11,000 $11,600 ಪ್ರಾಡಕ್ಟು ಅಬ್ಸಲ್ಯೂಟ್ಲಿ ಸಿಗ್ತಾ ಇದೆ. ಅದ್ರ ಜೊತೆಗೆ ನಿಮ್ಗೆ ಅರ್ನಿಂಗ್ ಅಪಾರ್ಚುನಿಟಿ ಸಿಗ್ತಾ ಇದೆ. ಸೊ ಈ ಅರ್ನಿಂಗ್ ಅಪಾರ್ಚುನಿಟಿ ನೋಡೋದಾದ್ರೆ ಮೊದಲಿಗೆ ಪ್ರೋಮೋ ರಿವಾರ್ಡ್. ಸೊ ಇದು ನಮ್ಮ ಮೊದಲನೇ ಹೆಜ್ಜೆ. ಅಂದ್ರೆ ಈ ಸಂಸ್ಥೆನಲ್ಲಿ ನೀವು ಏನ್ ಬಂದಿದ್ದೀರಾ, ಈ ಪ್ರೋಮೋ ರಿವಾರ್ಡ್ ಇಂದ ಇಡೀ ಪ್ರಾಡಕ್ಟ್ ಬೇಸ್ ಇಂಡಸ್ಟ್ರಿನ ಸಂಪೂರ್ಣವಾಗಿ ಒಂದು ಹೊಸ ಕಲ್ಪನೆ ಮಾಡಿ ಪ್ರೋಮೋ ರಿವಾರ್ಡ್ ಅನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ನಂತರ ಹೇಳ್ತೀನಿ. ಹಾಗೇನೆ ಸ್ಪಾನ್ಸರ್ ಮ್ಯಾಚಿಂಗ್ ಇನ್ಕಮ್ ಅಂತ ಹೇಳಿ 2ನೇ ಆದಾಯವನ್ನು ಕೊಡ್ತಾ ಇದ್ದಾರೆ. ರ್ಯಾಂಕ್ ಇನ್ಕಮ್ ಅಂತ ಹೇಳಿ ಅಕಾಂಪ್ಲಿಷ್ಮೆಂಟ್ ರ್ಯಾಂಕ್ ಇನ್ಕಮ್ ಅನ್ನು ಕೊಡ್ತಾ ಇದ್ದಾರೆ. ಲೈಫ್ ಟೈಮ್ ರಿವಾರ್ಡ್ಸ್ ಅನ್ನು ಕೊಡ್ತಾ ಇದ್ದಾರೆ. ಮ್ಯಾಚಿಂಗ್ ಇನ್ಕಮ್ ಅನ್ನು ಕೊಡ್ತಾರೆ. ಅದ್ರ ಜೊತೆಗೆ ರೀಟೇಲ್ ಪ್ರಾಫಿಟ್ ಸಹ ಕೊಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಪ್ರೋಮೋ ರಿವಾರ್ಡ್ ಅನ್ನ ಹೇಗೆ ತಗೋಬೇಕು ಅಂತ ವಿಚಾರವನ್ನ ನೋಡೋದಾದ್ರೆ, ಪ್ರೋಮೋ ರಿವಾರ್ಡು ಸಕ್ಸಸ್ ಟ್ರಿಗರ್ಡ್ ಅಂದ್ರೆ ನಮ್ಮ ಗುರಿ ಮುಟ್ಟಲಿಕ್ಕೆ ಒಂದು ಬಂದೂಕಿನ ಹಾಗೆ ಇದು ಪ್ರೋಮೋ ರಿವಾರ್ಡ್ ನಮಗೆ ಸಿಕ್ಕಿದೆ. ಸೊ ಇಲ್ಲಿ ನಾವು ಜಾಯಿನ್ ಆಗ್ತೀವಿ. ಜಾಯಿನ್ ಆಗಿ $62 ಅಥವಾ $5,800 ಕೊಟ್ಟು ಒಂದು ಪ್ಯಾಕೆಟ್ ಇದೆ, ಒಂದಕ್ಕೊಂದು ಫ್ರೀ ಇರೋದ್ರಿಂದ 2 ಪ್ಯಾಕೆಟ್ ನಿಮಗೆ ನಮ್ಮ ಕ್ಯೂರ್ ಸೆಲ್ ಪ್ಯಾಕೆಟ್ಸ್ಗಳು ಸಿಗ್ತವೆ. ಸಿಕ್ಕಿದ ನಂತರ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು ಯಾರಿಗೇ ಆಗಲಿ ಈ ಪ್ರಾಡಕ್ಟ್ ನ ನೀವು ಬಳಸಿದ ನಂತರ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅದರ ನಂತರ ನೀವು ತಿಳಿಸಿದಾಗ ಅವರು ಸಹ ನಿಮ್ ಕೆಳಗಡೆ ಎ ಸೈಡ್ ಅಲ್ಲಿ ಒಬ್ರು ಬರ್ತಾರೆ, ಬಿ ಸೈಡ್ ಅಲ್ಲಿ ಬಂದಾಗ ಸೊ ನಿಮ್ಗೆ ಸ್ಪಾನ್ಸರ್ 2 ಇಂಡಿವಿಜುವಲ್ ಡೈರೆಕ್ಟ್ಲಿ ಇರೆಸ್ಪೆಕ್ಟಿವ್ ಆಫ್ ಮ್ಯಾಚಿಂಗ್ ಯು ಗೆಟ್ ಎವ್ರಿ ವೀಕ್ $3 for 104 week ಟೋಟ್ಲಿಂಗ್ $312. ಅಂದ್ರೆ ಸೊ ಇಲ್ಲಿ ನೀವು 5,800 ಕೊಟ್ಟು ಜಾಯಿನ್ ಆಗಿದ್ದೀರಾ. ಅದೇ ರೀತಿ ನಿಮ್ಮ ಕೆಳಗಡೆ ನೀವು ಪರಿಚಯ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ಅದೇ ರೀತಿ $5,800 ಕೊಟ್ಟು ಜಾಯಿನ್ ಆಗ್ತಾರೆ. ಜಾಯಿನ್ ಆದ ತಕ್ಷಣ ನಿಮಗೆ ಪ್ರೋಮೋ ರಿವಾರ್ಡ್
ಅದರಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ಕೋಬಹುದು, ಪ್ರಾಡಕ್ಟ್ ಅನ್ನು ತಗೋಬಹುದು, ಅಥವಾ ನೀವು ನೇರವಾಗಿ ವಿತೌಟ್ ಪ್ರಾಡಕ್ಟ್ ಅಂತ ಸೆಲೆಕ್ಟ್ ಮಾಡಿದ್ದೆ ಆದರೆ ಸೊ ನಿಮಗೆ ಪ್ರತಿ ವಾರ 270 ರೂಪಾಯಿನಂತೆ 104 ವಾರ ಅಂದ್ರೆ 28,080 ರೂಪಾಯಿ ಸಿಗುತ್ತೆ. ಮ್ಯಾಚಿಂಗ್ ಇನ್ಕಮ್ಮು 5% ಅಂದ್ರೆ 250 ರೂಪಾಯಿ. ಟೋಟಲ್ 28,330 ರೂಪಾಯಿನ ನೀವು 104 ವಾರಗಳಲ್ಲಿ ಅಥವಾ 2 ವರ್ಷದಲ್ಲಿ ಗಳಿಸ್ತೀರಾ. ಇಂಥ ಒಂದು ಅವಕಾಶ ಯಾವುದೇ ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ ಅಲ್ಲಿ ಸಿಕ್ಕಿಲ್ಲ. ಸೊ ಇದು ಯಾವುದೇ ನಿಮ್ಮಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲೂ ಈ ರೀತಿ ಸಿಗಲ್ಲ. ಸೊ ಇದು ಕೇವಲ ನಮಗೆ ಡಿಸೆಂಬರ್ 25 ಒಳಗೆ ಈ ವರ್ಷದ ಕೊನೆವರೆಗೆ ಈ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ಅನ್ನು ನಾವೆಲ್ಲ ಬಳಸ್ಕೊಂಡು ಇಲ್ಲಿ ಇರ್ತಕ್ಕಂಥ ಏನೆಲ್ಲ ಇನ್ಕಮ್ಗಳಿದೆ ಆ ಇನ್ಕಮ್ಗಳನ್ನ ಗಳಿಸ್ಲಿಕ್ಕೆ ಹಾಗೇನೆ ರ್ಯಾಂಕ್ಗಳನ್ನು ಗಳಿಸ್ಲಿಕ್ಕೆ ತುಂಬಾ ಸಹಾಯ ಆಗ್ತಿದೆ ಸ್ನೇಹಿತರೆ. ಹಾಗೇನೆ ನಿಮಗೆ ಈ ಪ್ರೊಮೋ ರಿವಾರ್ಡ್ ಬೇಡ ಅಂದ್ರೆ ಕಂಪನಿ 6 ಪಾಕೆಟ್ ಕ್ಯೂರ್ ಸೆಲ್ನ ಇಮಿಡಿಯೇಟ್ಲಿ ಅಂದ್ರೆ ವಿತಿನ್ 15 ಡೇಸು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಿದೆ. ಸೊ ಆಗ ನೀವು ಈ ಪ್ರಾಡಕ್ಟ್ ಅನ್ನ ಯಾರೆಲ್ಲ ನಿಮ್ಮ ಸ್ನೇಹಿತರು ಬಂಧುಗಳು ಇರ್ತಾರೆ ಅವರಿಗೆ ಸೇಲ್ ಮಾಡೋದ್ರ ಮೂಲಕ ನೀವು ಇದರಲ್ಲಿ ಮಿನಿಮಮ್ ಅಂದ್ರೆ 18ರಿಂದ 20,000 ರೂಪಾಯಿ ಇಮಿಡಿಯೇಟ್ ಗಳಿಸ್ಬೋದು. ಅನ್ಕಂಡೀಷನಲ್ ಪ್ಯಾಸಿವ್ ಇನ್ಕಮ್ಮು ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಪ್ಯಾಸಿವ್ ಇನ್ಕಮ್ಮು ಕೆಲಸ ಮಾಡದೆ ಬರ್ತಕ್ಕಂಥ ಇನ್ಕಮ್ ಅಲ್ಲಿ ನೋಡೋದಾದ್ರೆ ಸ್ಮಾರ್ಟ್ ಪ್ರೋಮೋ ರಿವಾರ್ಡ್ ಚಾರ್ಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು 2 ಡೈರೆಕ್ಟ್ ಮಾಡಿದಾಗ $3 ಪ್ರಕಾರ 104 ವಾರದಲ್ಲಿ 312 $6 ಪ್ರಕಾರ 104 ವೀಕ್ ಅಂದ್ರೆ 624. ಅದೇ ರೀತಿ 10 ನೀವು ಪ್ರಮೋಟ್ ಮಾಡಿದ್ರೆ $15 ಪ್ರಕಾರ $1,560 ಬರುತ್ತೆ. 20 ಮಾಡಿದಾಗ 30 ಇಂಟು 104 $3,120 ಬರುತ್ತೆ. 50 ಮಾಡಿದಾಗ $75 ಪರ್ ವೀಕ್ ನಿಮಗೆ. ಅದೇ ರೀತಿ 104 ವಾರ ತಗೊಂಡಾಗ 7,800 ಬರುತ್ತೆ. ಸೊ 100 ಮಾಡಿದಾಗ ನಿಮಗೆ 150 ಇಂಟು 104 ವಾರ ಟೋಟಲ್ 15,600. ಸೊ 50 ಮತ್ತು ನೀವು 100 ಯಾರು ಡೈರೆಕ್ಟ್ ಮಾಡ್ತಾರೆ ಅವ್ರಿಗೆ ಒಳ್ಳೆ ಅನುಕೂಲವಾದ ಆದಾಯ ಪರ್ಮನೆಂಟ್ ಆಗಿ ಸಿಗುತ್ತೆ ಅಪ್ ಟು 2 ಇಯರ್ಸ್. ಒಂದು 50 ಮಾಡಿದಾಗ 14 ಲಕ್ಷ ಸಿಗುತ್ತೆ. ಅದೇ 100 ಮಾಡಿದಾಗ 21 ಲಕ್ಷ ಇನ್ಕಮ್ ಸಿಗುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಮ ಸೀನಿಯರ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈ ಒಂದು ಪ್ರೋಮೋ ರಿವಾರ್ಡ್ ಅನ್ನ ಗಳಿಸ್ತಾ ಹೋಗ್ಬೋದು. ಸೊ ಇದು ತುಂಬಾ ಶಾರ್ಟ್ ಆಗಿದೆ, ತುಂಬಾ ದೊಡ್ಡ ಇನ್ಕಮ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಆಯ್ತಾ? ಸೊ ಹಾಗೇನೆ ಮ್ಯಾಚಿಂಗ್ ಬೋನಸ್ ಬಗ್ಗೆ ತಿಳ್ಕೊಂತ ಹೋಗೋಣ. ಮ್ಯಾಚಿಂಗ್ ಬೋನಸ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಸೊ ನೀವು ಆಲ್ರೆಡಿ 2 ಮೆಂಬರ್ಸ್ ನೀವು ಟೀಮ್ ಎ ನಲ್ಲಿ ಒಬ್ಬರನ್ನು ಜಾಯಿನ್ ಮಾಡಿದ್ದೀರಾ, ಟೀಮ್ ಬಿ ನಲ್ಲಿ ಒಬ್ಬರನ್ನು ಜಾಯಿನ್ ಮಾಡಿದ್ದೀರಾ. ಸೊ ಒಬ್ಬರಿಗೆ 50 BV ಎ ಸೈಡ್ ಅಲ್ಲಿ ಬಂದಿದೆ, ರೈಟ್ ಸೈಡ್ ಅಲ್ಲಿ ಬಿ ಸೈಡ್ ಅಲ್ಲಿ 50 BV ಬಂದಿದೆ. ಅದರ ಮೇಲೆ ನಿಮಗೆ 5% ನಿಮಗೆ ಕ್ಯಾಲ್ಕುಲೇಷನ್ ಆಗಿ $2.5 ನಿಮಗೆ ಪ್ರತಿ ಜೋಡಿಗೆ ಇನ್ಕಮ್ ಆಗ್ತಾ ಹೋಗುತ್ತೆ. ಇದು ಒಂದು ದಿನಕ್ಕೆ $500 ಅಥವಾ 45,000 ರೂಪಾಯಿ ಪರ್ ಡೇ ಗಳಿಸ್ಲಿಕ್ಕೆ ಅವಕಾಶ ಇದೆ. ಹಾಗೇನೆ ಇಲ್ಲಿ ರ್ಯಾಂಕ್ಗಳಿದೆ. ಒಂದು ಫಸ್ಟ್ ಸ್ಟಾರ್ ಇಂದ ಅಪ್ ಟು 5th ಸ್ಟಾರ್ ವರೆಗೆ ನಿಮಗೆ 5% ಬರುತ್ತೆ. ಆ ನಂತರದ ಟರ್ನಿಂಗ್ ಪಾಯಿಂಟ್ ಆಗಿರ್ತಕ್ಕಂಥ ಸಿಲ್ವರ್ ರ್ಯಾಂಕ್ ಏನ್ ಬರುತ್ತೆ ಅಲ್ಲಿ ನೀವು 10% ಎವರಿ ಈಚ್ ಜೋಡಿಗೆ 10% ಆನ್ BV ಮೇಲೆ ಸಿಗುತ್ತೆ. ಸೊ ನಿಮಗೆ ಅಲ್ಲಿ $1,000 ಅಥವಾ 90ರಿಂದ 95,000 ರೂಪಾಯಿ ಪರ್ ಡೇ ಗಳಿಸ್ಲಿಕ್ಕೆ ಅವಕಾಶ ಇದೆ. ಸೊ ಹಾಗೆ ಸ್ಪಾನ್ಸರ್ ಮ್ಯಾಚಿಂಗ್ ಇನ್ಕಮ್ ಅನ್ನು ನೋಡೋದಾದ್ರೆ ಇಲ್ಲಿ ನೀವು ಇದು ಬಂದು ನಾವು ಹೈಬ್ರಿಡ್ ಬೈನರಿ ಅಂತ ಹೇಳ್ತೀವಿ. ಇದು ಪ್ಯೂರ್ಲಿ ಅಮೆರಿಕನ್ ಬೈನರಿ ಅಲ್ಲ, ಹೈಬ್ರಿಡ್ ಬೈನರಿ ಆಗಿರೋದ್ರಿಂದ ಇದು ಲೆವೆಲ್ ಅಲ್ಲೂ ವರ್ಕ್ ಆಗುತ್ತೆ, ಬೈನರಿ 1:1 ಅಲ್ಲೂ ಕೆಲಸ ಮಾಡೋದ್ರಿಂದ ಇಲ್ಲಿ ನಾವು ಹೈಬ್ರಿಡ್ ಬೈನರಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ 5 ಲೆವೆಲ್ ಅಲ್ಲಿ ಇನ್ಕಮ್ ಬರುತ್ತೆ. 5 ಲೆವೆಲ್ ಇನ್ಕಮ್ ಮಾಡಬೇಕಾದ್ರೆ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಯಾವಾಗಲೂ 10 ಮೆಂಬರ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಎ ಸೈಡ್ ಅಲ್ಲಿ ಒಂದು 5 ಜನ ಇದ್ದಾರೆ, ಬಿ ಸೈಡ್ ಅಲ್ಲಿ ಒಂದು 5 ಜನ ಇದ್ದಾರೆ ಅಂದ್ರೆ 5 ಜನ ಸೇರಿ ಟೋಟಲ್ 10 ಮೆಂಬರ್ಸ್ ನಿಮ್ಮ ವರ್ಕಿಂಗ್ ಗ್ರೂಪ್ ಆಯ್ತು. ಆ ವರ್ಕಿಂಗ್ ಗ್ರೂಪ್ ಆದಾಗ 5 ಜನ 10 ಜನ
ನಿಮ್ಮ ಎರಡನೇ ಲೆವೆಲಲ್ಲಿ 100 ಜನ ಮಾಡ್ತಾರೆ, ಅವ್ರಿಗೂ ಸಹ ಅದೇ ಕಂಡೀಷನ್ ಇರುತ್ತೆ. ಸೊ ಹಾಗಾಗಿ 100 ಆಗುತ್ತೆ, 100,000 ಆಗುತ್ತೆ. 1000 ಇಂಟು 10 ಅಂದರೆ 10,000 ಆಗುತ್ತೆ. 10,000 ಇಂಟು 10 ಅಂದರೆ 1,00,000 ಆಗುತ್ತೆ. ಸೊ ಟೋಟಲ್ ನಿಮ್ಮನ್ನು ಸೇರಿ ಈ 5 ಲೆವೆಲಲ್ಲಿ ಲೆಕ್ಕ ಹಾಕಿದ್ರೆ 1,11,111 ಅಂದರೆ 111111 ಈ ರೀತಿ ನಿಮಗೆ ನಿಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಿದಾಗ, ಸೊ ಇಲ್ಲಿ ನಾವೇನು ಟರ್ನಿಂಗ್ ಪಾಯಿಂಟ್ ಸಿಲ್ವರ್ ಅಂತ ಏನು ಕರಿತೀವಿ, ಸೊ ಇದರಲ್ಲಿ 1,11,111 ಜನದಲ್ಲಿ ಕೇವಲ 1,000 ಜನ ಸಿಲ್ವರ್ ಬಂದಾಗ, ಇಲ್ಲಿ ನಾವು ಹೇಳಿದೀವಿ ನಿಮ್ಗೆ ಅಪ್ ಟು 5th ಲೆವೆಲ್ಲು $500 ನಿಮ್ಗೆ ಪರ್ ಡೇ ಇನ್ಕಮ್ ಇರುತ್ತೆ. ನೀವು ಸಿಲ್ವರ್ ರ್ಯಾಂಕಿಗೆ ಹೋದಾಗ ನಿಮ್ಮ ಇನ್ಕಮ್ಮು 90,000 ಅಂದ್ರೆ $1,000 ಇರುತ್ತೆ. ನಾವು ಯೋಚನೆ ಮಾಡ್ತಿದ್ವಿ ಅದರದ್ದು 10% ಆರ್ 20% ನೀವು ಅಚೀವ್ ಮಾಡಿದ್ದೆ ಆದರೆ ನಿಮಗೆ 9 ಲಕ್ಷ ಒಂದು ತಿಂಗಳಿಗೆ 9 ಲಕ್ಷ 10 ಲಕ್ಷ ರೂಪಾಯಿ ಗಳಿಸಿದ್ರೆ, ಸೊ ಒಬ್ಬ ನಿಮ್ಮಲ್ಲಿ ಇರ್ತಕ್ಕಂಥ ಸಿಲ್ವರ್ ಅವನು 10 ಲ್ಯಾಕ್ ಕಳಿಸಿದ್ರೆ 10 ಲ್ಯಾಕ್ಸ್ ಇಂಟು 1000 ಮೆಂಬರ್ಸ್ ಆದರೆ ಬೇಕಾದಷ್ಟು ದುಡ್ಡು ಆಗ್ಬಿಡ್ತದೆ. ಬೇಡ ಬರೀ ನಾವು ಒಂದು 3 ಕೋಟಿ ರೂಪಾಯಿ ಟರ್ನ್ ಓವರ್ ಆಯ್ತು ಅಂತ ತಿಳ್ಕೋಣ. ತಿಂಗಳಿಗೆ 3 ಕೋಟಿ ಟರ್ನ್ ಓವರ್ ಆದ್ರೂ ಸಹ ನಿಮಗೆ ಒಂದು 20% ಅಂದ್ರೆ 3 6 60 ಲಕ್ಷ ರೂಪಾಯಿ ಗಳಿಸ್ತಕ್ಕಂಥ ಒಂದು ವಂಡರ್ಫುಲ್ ಅಪರ್ಚುನಿಟಿನ ಸ್ಪಾನ್ಸರ್ ಮ್ಯಾಚಿಂಗ್ ಇನ್ಕಮ್ ಮೂಲಕ ನಾವು ಪಡ್ಕೋಬಹುದು. ಸೊ ಹಾಗೇನೆ ಇನ್ನೊಂದು ಪಾಕ್ ಆಫ್ ರಿಚೆಸ್ಟ್ ರಿವಾರ್ಡ್ಸ್ ಫಾರ್ ಲೈಫ್ ಟೈಮ್ ಏನು ಕೊಡ್ತಾ ಇದ್ದಾರೆ. ಸೊ ಇದು ರ್ಯಾಂಕ್ ಇನ್ಕಮ್. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ 1ರಿಂದ 5ನೇ ಸ್ಟಾರ್ ವರೆಗೆ ನೀವು ಏನೆಲ್ಲ ಮಾಡ್ಬೋದು ಅಂದ್ರೆ, ಕೇವಲ ನಿಮ್ಮ ವೀಕರ್ ಲೆಗ್ ಅಲ್ಲಿ 75% ಮ್ಯಾಚಿಂಗ್ ಮಾಡಿದ್ರೆ, ಯಾಕೆಂದ್ರೆ ಸೊ ನಿಮ್ಮಲ್ಲಿ ಇರ್ತಕ್ಕಂಥ ಎ ಸೈಡ್ ಮತ್ತೆ ಬಿ ಸೈಡ್ ಅಲ್ಲಿ ಯಾವುದೋ ಒಂದು ನಿಮಗೆ ವೀಕರ್ ಲೆಗ್ ಇರುತ್ತೆ. ಸೊ ಆ ವೀಕರ್ ಲೆಗ್ ಅಲ್ಲಿ ನೀವು 1400 BV ಮ್ಯಾಚಿಂಗ್ ಮಾಡಿದ್ರೆ ನಿಮಗೆ 1 ಸ್ಟಾರ್ ಕಂಪ್ಲೀಟ್ ಆಗುತ್ತೆ. ನಿಮಗೆ $100 ರಿವಾರ್ಡ್ USDT ಕೊಡ್ತಾ ಇದ್ದಾರೆ, 9,000 ರೂಪಾಯಿ ಸಿಗ್ತಾ ಇದೆ. ಹಾಗೇನೆ 2ನೇ ಸ್ಟಾರ್ಗೆ ನೀವು ಹೋಗ್ತೀರಾ, ಸೊ ನಿಮ್ಮ ವೀಕರ್ಸ್ ಲೆಗ್ ಅಲ್ಲಿ 3,500 BV ಮಾಡಿದಾಗ ನಿಮಗೆ $150 ಸಿಗ್ತಾ ಇದೆ. ಹಾಗೇನೆ 3ನೇ ಸ್ಟಾರಿಗೆ ಹೋದಾಗ ಕಮ್ಯುನಿಟಿವ್ ಆಗಿ 1,400 ಪ್ಲಸ್ 3,500 ಅದು ಸೇರಿಸಿ ಇನ್ನೊಂದು 2 ಚಿಲ್ಲರೆ ಬಂದಾಗ ಒಟ್ಟು 7,000 BV ಬಂದಾಗ ನಿಮಗೆ $250 ಸಿಗುತ್ತೆ. ಹಾಗೆ ನೀವು 4 ಸ್ಟಾರ್ ಆದಾಗ ಈ 1,400 3,500 7,000 ಸೇರಿ ಟೋಟಲ್ಲು 17,500 BV ಬಂದಾಗ $750 ಬರುತ್ತೆ. ಹಾಗೇನೆ 5 ಸ್ಟಾರ್ ಆಗಬೇಕಾದ್ರೆ ಈ 4 ಕಮ್ಯುನಿಟಿವ್ ಸೇರಿ 35,000 BV ಆದಾಗ ಯು ಆರ್ ಬಿಕಮ್ ಎ 5 ಸ್ಟಾರು. ಆ ಟೈಮಲ್ಲಿ ನಿಮಗೆ $1,250 ಸಿಗುತ್ತೆ. ಒನ್ಸ್ ನೀವು ಸಿಲ್ವರ್ ಆಗ್ತೀರಾ, ಸಿಲ್ವರ್ ಆದಾಗ 70,000 BV ಬಂತು, $2,500 ಸಿಗುತ್ತೆ. ಅದೇ ರೀತಿ ರೂಬಿ, ಗೋಲ್ಡು, ಪ್ಲಾಟಿನಮು, ಡೈಮಂಡ್, ಡಬಲ್ ಡೈಮಂಡು, ಬ್ಲೂ ಡೈಮಂಡು, ಬ್ಲಾಕ್ ಡೈಮಂಡು, ಅಂಬಾಸಿಡರ್, ಕ್ರೌನ್ ಅಂಬಾಸಿಡರ್, ಈ ರೀತಿ 15 ಹಂತಗಳ ರ್ಯಾಂಕ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ನಿಮ್ಮ ಟೋಟಲ್ಲು ಕ್ರೌನ್ ಡೈಮಂಡ್ ಆಗುವಾಗ ನಿಮಗೆ ಟೋಟಲ್ BVs ಬಂದಾಗ 70 ಲಕ್ಷ BVs ಬೇಕಾಗತ್ತೆ. ಸೊ 70 ಲಕ್ಷ BVನ ನೀವು ಮಾಡಿದ್ದೇ ಆದರೆ ನಿಮಗೆ 25 ಲಕ್ಷ ನಿಮಗೆ ರಿವಾರ್ಡ್ ಪಾಯಿಂಟ್ ಸಿಗ್ತದೆ. ಸೊ ಟೋಟಲ್ ಲೆಕ್ಕ ಹಾಕಿದಾಗ 1ರಿಂದ 15 ರ್ಯಾಂಕ್ ವರೆಗೆ ಹೋದಾಗ 50 ಲಕ್ಷ ರಿವಾರ್ಡ್ ಪಾಯಿಂಟ್ನ ನಾವು ಲೆಕ್ಕ ಹಾಕೋದಾದ್ರೆ, ಸೊ 45 ಕೋಟಿ ನಾವು ಈ ಒಂದು ರ್ಯಾಂಕ್ ಅಲ್ಲಿ ಅರ್ನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಸೊ ಹಾಗೇನೆ ರ್ಯಾಂಕ್ ಅಚೀವ್ಮೆಂಟ್ ಕೊಟ್ಟಿದ್ದಾರೆ. ಅಕಾಂಪ್ಲಿಷ್ಮೆಂಟ್ ಏನಂದ್ರೆ 3 ಸ್ಟಾರ್, ಒಂದ್ಸರಿ ನೀವು 3 ಸ್ಟಾರ್ ಆದ್ರೆ ನಿಮ್ಮ ಟೋಟಲ್ ಟೀಮ್ ಇಂದ ಏನೇ ಬಿಸ್ನೆಸ್ ಆದ್ರೆ ಅದು 1% ಡೇ ಟು ಡೇ ಕ್ಯಾಲ್ಕುಲೇಷನ್ ಆಗುತ್ತೆ. ಇಲ್ಲಿ ಯಾವುದು ಪೇಮೆಂಟ್ನ ನಾಳೆ ವೆಯ್ಟ್ ಮಾಡಬೇಕು, ನಾಡಿದ್ದು ವೆಯ್ಟ್ ಮಾಡಬೇಕು ಇಲ್ಲ, ಇನ್ಸ್ಟೆಂಟ್ ಪೇಮೆಂಟ್. ಸೊ ಯಾವುದೇ ಸಂಸ್ಥೆನಲ್ಲಿ, ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿನಲ್ಲಿ ಇನ್ಸ್ಟೆಂಟ್ ಪೇಮೆಂಟ್ ಕೊಡ್ತಕ್ಕಂಥ ಯಾವುದೇ ಸಂಸ್ಥೆ ಇಲ್ಲ. ಈ ಸಂಸ್ಥೆ ನ್ಯೂ ಯಂಗ್ ಕೊಡ್ತಾ ಇದೆ. ಸೊ 3 ಸ್ಟಾರ್ ಅಲ್ಲಿ 1% ಕೊಡ್ತಾ ಇದೆ. ನಿಮಗೆ 5 ಸ್ಟಾರ್ ಆದ್ಮೇಲೆ 2% ಟೋಟಲ್ ಅಂದ್ರೆ ನಿಮ್ಮ ಟೀಮ್ ಬಿಸ್ನೆಸ್ ಅಲ್ಲಿ 2% ಕೊಡ್ತಾ ಇದೆ. ಸಿಲ್ವರ್ ಆದಾಗ 3% ಕೊಡ್ತಾ ಇದೆ. ಹಾಗೇನೆ ಗೋಲ್ಡ್ ಅಂಡ್ ಎಬೋ 4% ಕೊಡ್ತಾ ಇದೆ. ಡೈಮಂಡ್ ಆದಾಗ 5% ಫ್ರಮ್ ಆಲ್ ಜನರೇಷನ್ ಟೀಮ್ ಇನ್ಕಮ್ ಸಿಗ್ತಾ ಇದೆ. ಸೊ ನೀವು ಪ್ಲಾಟಿನಮ್ ಡೈಮಂಡ್ ಎಲ್ಲ ಆದಾಗ ನಿಮಗೆ ಕಂಪನಿ ಟೋಟಲ್ ಟರ್ನ್ ಓವರ್ ಇಂದ ಸೊ 5% ಅಂಡ್ ಎಬೋ
ನಿಮಗೆ ಕಮಿಷನ್ ಸಿಗ್ತದೆ. ಸೊ ಯಾಕೆ ನಾವು ನ್ಯೂ ಯಂಗ್ ಅನ್ನ ಸೇರ್ಬೇಕು ಅಂತ ವಿಚಾರ ಮಾಡೋದಾದ್ರೆ, ಪ್ರೀ ಲಾಂಚ್ ಫೇಸ್ ಅಲ್ಲಿ ಇದೆ. ಇನ್ನೂ ಸಹ ಭಾರತ ದೇಶದಲ್ಲಿ ಲಾಂಚೇ ಆಗಿಲ್ಲ. ಅರ್ಲಿ ಬರ್ಡ್ ಅಲ್ಲಿ ನಾವು ಸೇರ್ತಾ ಇದ್ದೀವಿ. ಪ್ರಾಡಕ್ಟ್ ಹೈಟೆಕ್, ಫ್ಯೂಚರಿಸ್ಟಿಕ್, ಲಿಯಾಬಿಲಿಟಿ ಫ್ರೀ. ಸೊ ಇಲ್ಲಿ ಪ್ರಾಡಕ್ಟ್ ಹೈಟೆಕ್ ಪ್ರಾಡಕ್ಟ್ ಇದೆ, ಫ್ಯೂಚರಿಸ್ಟಿಕ್, ಫ್ಯೂಚರ್ ಅಲ್ಲಿ ಇದು ತುಂಬಾ ಬಳಕೆಗೆ ಬರುತ್ತೆ. ಹಾಗೆ ನಾವು ಯಾವುದೇ ಒಂದು ಲಿಯಾಬಿಲಿಟಿ ಇಲ್ಲ, ಯಾರಿಂದಲೂ ದುಡ್ಡು ತಗೊಳ್ತಾ ಇಲ್ಲ, ದುಡ್ಡನ್ನ ನಾವು ಯಾರಿಗೂ ಕೊಡ್ತಾ ಇಲ್ಲ, ಪ್ರಾಡಕ್ಟ್ ಅನ್ನು ಕೊಡ್ತಾ ಇದ್ದೀವಿ, ಅವರಿಗೆ ಆರೋಗ್ಯ ಕೊಡ್ತಾ ಇದ್ದೀವಿ. ಅದರಿಂದ ನಾವು ಅವರಿಗೆ ಸ್ನೇಹ ಮತ್ತೆ ಸಂಬಂಧಪೂರ್ವಕವಾದಂತ ಒಂದು ಸಂಗಮ ಸೇರಿದಾಗ ನಾವು ಐಶ್ವರ್ಯ ಗಳಿಸ್ತಾ ಇದ್ದೀವಿ. ಅಂದ್ರೆ ನಾವು ಇವತ್ತೇನು ಆರೋಗ್ಯ ಎಲ್ಲರಿಗೂ ಬೇಕು, ಎಲ್ಲೆಡೆ ಆರೋಗ್ಯ, ಎಲ್ಲರಿಗೂ ಆರೋಗ್ಯ, ಎಲ್ಲರಿಂದ ಈ ಒಂದು ಆರೋಗ್ಯದ ಪರಿಸರಣೆ, ಹಾಗೇನೆ ಎಲ್ಲರಿಂದ ಬಹುಮಾನ ಅಥವಾ ಐಶ್ವರ್ಯ ಪಡ್ಕೊಳ್ತಕ್ಕಂಥ ವ್ಯವಸ್ಥೆ. ಎಫಿಷಿಯನ್ಸಿ ಆಫ್ ಈ ಪ್ರಾಡಕ್ಟ್ ಅಂದ್ರೆ ಇದು ವೆಲ್ ಎಸ್ಟಾಬ್ಲಿಷ್ ಆಗಿದೆ. ಏನಂದ್ರೆ ಒಂದ್ ಸಾರಿ ಈ ಏನು ಕ್ವಾಲಿಟಿ ಕೊಡ್ತಾ ಇದ್ದಾರೆ, ಆ ಕ್ವಾಲಿಟಿನ ಯಾವುದೇ ರೀತಿಯ ಚೇಂಜ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಇವತ್ತೇನ್ ಕೊಡ್ತಾರೆ, ಇನ್ನು ಕಂಪನಿ 10 ವರ್ಷ ಇದ್ರು ಅದನ್ನೇ ಕೊಡ್ತಾರೆ. ಹಾಗೇನೆ ಸೂಪರ್ ಹೈಬ್ರಿಡ್ ಪ್ಲಾನ್ ಇದೆ. ಅಂದ್ರೆ ಲೀಡರ್ ಓರಿಯೆಂಟೆಡ್, ಯಾರು ಇಲ್ಲಿ ಕೆಲಸ ಮಾಡ್ತಾನೆ ಅವನ ಮನಸ್ಥಿತಿ, ಅವನ ಅನುಗುಣವಾಗಿ ಈ ಒಂದು ಲೀಡರ್ ಓರಿಯೆಂಟೆಡ್ ಆಗಿ ಈ ಪ್ಲಾನ್ ಅನ್ನ ಡಿಸೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಸಹ ಇದನ್ನ ಪ್ರಮೋಟ್ ಮಾಡಬಹುದು. ಪ್ಯಾಸಿವ್ ಇನ್ಕಮ್ ಬಂದು ಫಸ್ಟ್ ಸ್ಟೆಪ್ ಅಲ್ಲೇ ಸಿಗುತ್ತೆ. ರಾಯಲ್ಟಿ ಫ್ರಮ್ ಥರ್ಡ್ ರ್ಯಾಂಕ್, ಅರ್ಲಿಯೆಸ್ಟ್ ಅಲ್ಲೇ ನಿಮಗೆ ರಾಯಲ್ಟಿ ಸಿಗ್ತಾ ಹೋಗ್ತದೆ. ವ್ಯಾಲ್ಯೂಮ್ ಬಿಲ್ಡಿಂಗ್ ಇನ್ಕಮ್ ಸಿಗುತ್ತೆ. ರಿಯಲ್ ಟೈಮ್ ಪೇ ಪ್ಲಾನ್ ಇದೆ. ಸೊ ನಿಮಗೆ ಜಸ್ಟ್ ನೀವು ಬೆಳಗ್ಗೆ ಸಾಯಂಕಾಲ ಏನು ಮಿಡ್ ನೈಟ್ ಕಟ್ ಆಫ್ ಆಗುತ್ತೆ, ನೆಕ್ಸ್ಟ್ ಡೇ ನಿಮ್ಮ ಅಕೌಂಟಿಗೆ ವಿಡ್ರಾ ಮಾಡ್ಕೋಬಹುದು. ಸೊ ನಂತರ ಇದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲಾಂಚ್ ಆದ ನಂತರ ನಿಮಗೆ GST ಅಪ್ಲೈ ಆಗುತ್ತೆ, TDS ಅಪ್ಲೈ ಆಗುತ್ತೆ, ಹಾಗೇನೆ INR ರುಪೀಸ್ ಅಲ್ಲೇನೆ ನಿಮಗೆ ಪೇಮೆಂಟ್ ಬರ್ತದೆ. ಕ್ವಿಕ್ ಟೈಮ್ ಅಚೀವರ್ಸು ಇದರಲ್ಲಿ ತುಂಬಾ ಜನ ಬಂದಿದ್ದಾರೆ. ಯಾಕೆಂದ್ರೆ ಈ ಕಂಪನಿ ಲಾಂಚ್ ಆಗಿ ಮೋರ್ ದ್ಯಾನ್ 6 ಮಂತ್ಸ್ ಆಯಿತು. ಈ 6 ಮಂತ್ಸ್ ಅಲ್ಲಿ ಉತ್ತರ ಭಾರತದಲ್ಲಿ ಮೋರ್ ದ್ಯಾನ್ ಮಿನಿಮಮ್ 50 and above ಲ್ಯಾಕ್ಸ್ ಅನ್ನು ಗಳಿಸ್ತಕ್ಕಂಥವ್ರು 100 ಜನ ಇದ್ದಾರೆ. ಕರೋಡ್ಪತಿಗಳಾಗಿರ್ತಕ್ಕಂಥವ್ರು ಒಂದು 10 ಜನ ಇದ್ದಾರೆ. ಸೊ ಸೌತ್ ಇಂಡಿಯಾದಲ್ಲಿ ನೋಡ್ಬೇಕಾದ್ರೆ, ಸೊ ಈಗ ಎಂಟೈರ್ ಆಂಧ್ರ ಪ್ರದೇಶ್ ತುಂಬಾ ಈ ಒಂದು ಪ್ರಾಡಕ್ಟ್ ಅನ್ನು ಬಳಸ್ತಾ ಇದ್ದಾರೆ. ನಾವು ಕರ್ನಾಟಕದಲ್ಲಿ ಕೇವಲ ಈಗ 400 ಜನ ಮಾತ್ರ ಇದ್ದೇವೆ. ಸೊ 400 ಜನದಲ್ಲಿ ವರ್ಕ್ ಮಾಡೋರು ಲೆಕ್ಕ ತಗೊಂಡ್ರೆ ಮಿನಿಮಮ್ ಒಂದು 50 ಜನ ಇರ್ಬೋದು ಸ್ನೇಹಿತರೆ. ಸೊ ಎಂಟೈರ್ ಮಾರ್ಕೆಟ್ ಓಪನ್ ಇದೆ. ಎಂಟೈರ್ ಮಾರ್ಕೆಟ್ ಓಪನ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಈ ಒಂದು ನ್ಯೂ ಯಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಸೊ ಇದು ನಿಮ್ಮ ಭವಿಷ್ಯ. ಯಾಕೆಂದ್ರೆ ಈಗ ನಾವು ಆಲ್ರೆಡಿ 25ರಿಂದ 30 ವರ್ಷದಲ್ಲಿ ಸಾಕಷ್ಟು ಜನ MLM ಲೀಡರ್ಸ್ ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಬೇರೆ ಬೇರೆ ಕಂಪನಿಗಳಲ್ಲಿ 3 ತಿಂಗಳು, 6 ತಿಂಗಳು, 1 ವರ್ಷ ಈ ರೀತಿ ಮಾಡಿ ಡಿಸ್ಕಂಟಿನ್ಯೂ ಮಾಡಿ ಸೊ ಅವರ ಜೀವನವನ್ನ ದುಸ್ಥಿರಗೊಳಿಸ್ಕೊಂಡಿದ್ದಾರೆ. ಇಲ್ಲಿ ನಾವು ಒಂದ್ಸಾರಿ ಈ ನ್ಯೂ ಯಂಗ್ ಅನ್ನ ಕೇವಲ ನಮ್ಮ ಮನಸಾರೆ 3 ತಿಂಗಳಿಂದ 24 ತಿಂಗಳವರೆಗೆ ಮನಸಾರೆ ಇದನ್ನು ಪ್ರೀತಿಸಿದ್ದೇ ಆದ್ರೆ, ಇದನ್ನ ಹೃದಯಪೂರ್ವಕವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇ ಆದ್ರೆ ಮಿನಿಮಮ್ ನಾನು ಹೇಳ್ತೀನಿ 45 ಕೋಟಿ ಅಲ್ಲಿ ಏನ್ ರ್ಯಾಂಕ್ ಇನ್ಕಮ್ ಇದೆ, ಅದ್ರ ಜೊತೆಗೆ ಕಮಿಷನ್ ಅದೆಲ್ಲ ಸೇರಿದ್ರೆ ಮೋರ್ ದ್ಯಾನ್ 156 ಲ್ಯಾಕ್ಸ್ ಅಂದ್ರೆ 156 ಕೋಟಿ ಗಳಿಸ್ತಕ್ಕಂತ ಅವಕಾಶ ಇಲ್ಲಿದೆ. ಕಂಪನಿ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವೆಲ್ಲ ಅಚೀವ್ ಮಾಡೋದಾದ್ರೆ ಕೇವಲ ಒಂದು 10% ಮಾಡ್ತೀವಿ ಅಂದ್ರೆ 15 ಕೋಟಿ ಅರ್ನ್ ಮಾಡ್ತಕ್ಕಂಥ ಅವಕಾಶ ಇಲ್ಲಿ ಕಾಣಿಸ್ತಾ ಇದೆ. ಸೊ ಎಲ್ರಿಗೂ ಸಹ ಸುಲಭವಾಗಿ 2 ವರ್ಷದಲ್ಲಿ 15 ಕೋಟಿ ಅರ್ನ್ ಮಾಡ್ಬೋದು. ಅವರೆಲ್ಲ ಕನಸುಗಳನ್ನ ಇಲ್ಲಿ ನೆನಸು ಮಾಡ್ಕೋಬಹುದು. ಹಾಗೇನೆ ಇಲ್ಲಿ ಅವರ ಜೀವನವನ್ನ ನಿವೃತ್ತಿ ಪಡ್ಕೊಂಡು ಅವರು ಲೈಫ್ ಟೈಮು MLM ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕೇವಲ 2 ವರ್ಷ ಎಫರ್ಟ್ ಹಾಕಿ 30 ವರ್ಷ ನಿರಂತರವಾಗಿ ಪ್ಯಾಸಿವ್ ಇನ್ಕಮ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನಮ್ಮ ಈ ಒಂದು ಪ್ರಾಡಕ್ಟ್ ಅನ್ನ ಏನು ಬಳಸಿ